ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ದುಲ್ಕರ್ ಸಲ್ಮಾನ್ ಅಭಿನಯದ ಕ್ರೈಮ್ ಥ್ರಿಲ್ಲರ್ ಮೂವಿ ಕುರುಪ್. ಈ ಮೂವಿಲಿ ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾನೆ. ಎಲ್ಲರೂ ಅದನ್ನು ಜಸ್ಟ್ ಆಕ್ಸಿಡೆಂಟ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅದು ನಿಜವಾಗ್ಲೂ ಆಕ್ಸಿಡೆಂಟಾ ಅಥವಾ ಯಾರಾದರೂ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ರೀತಿ ಸೆಟಪ್ ಮಾಡಿರ್ತಾರ? ಆ ಥರ ಸೆಟಪ್ ಮಾಡಿದ್ರು ಅದನ್ನು ಮಾಡಿದ್ದಾದರೂ ಯಾಕೆ, ಯಾರು ಅಂತ ಮೂವಿ ನೋಡ್ಕೋತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಒಂದು ಪೊಲೀಸ್ ಸ್ಟೇಷನ್ನ ತೋರಿಸ್ತಾರೆ. ಅದು 2005. ಅಲ್ಲಿಗೆ ಒಬ್ಬ ಪೊಲೀಸ್ ಬಂದು ಕೃಷ್ಣದಾಸ್ ಅನ್ನೋ ಅವನ ಮೇಲಧಿಕಾರಿನ ಮೀಟ್ ಮಾಡಿ, ಸರ್, ಆ ಕ್ರಿಮಿನಲ್ ಸಮುದ್ರ ಮಾರ್ಗದಲ್ಲಿ ಬರ್ತಿದ್ದಾನೆ ಅಂತ IB ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋಯಿಂದ ಇನ್ಫಾರ್ಮೇಷನ್ ಬಂದಿದೆ, ನೀವು ಅವನ್ನ ಹಿಡಿಯೋಕ್ಕೆ ಆರ್ಡರ್ ಇಶ್ಯೂ ಮಾಡಿ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣದಾಸ್, 30 ವರ್ಷದಿಂದ ಅದೇ ಕೇಸ್ನ ಫಾಲೋ ಮಾಡ್ತಿದ್ದೀನಿ, ಇನ್ಮೇಲೆ ಅದನ್ನೆಲ್ಲ ನೀವೇ ನೋಡ್ಕೊಳ್ಳಿ, ಇವತ್ತು ನನ್ನ ಕೊನೆ ದಿನ ಅಂತ ಹೇಳ್ತಾನೆ. ಯಾಕಂದರೆ ಕೃಷ್ಣದಾಸ್ ಅವತ್ತು ಪೊಲೀಸ್ ಡ್ಯೂಟಿಯಿಂದ ರಿಟೈರ್ ಆಗ್ತಾ ಇರ್ತಾನೆ. ಆಮೇಲೆ ಕೃಷ್ಣದಾಸ್ ರಿಟೈರ್ ಆಗ್ತಿರೋದಕ್ಕೆ ಸ್ಟೇಷನಲ್ಲಿ ಫಂಕ್ಷನ್ ಇರುತ್ತೆ. ಅದಕ್ಕೆ ಕೃಷ್ಣದಾಸ್ ಹೋಗ್ತಾನೆ. ಕೃಷ್ಣದಾಸ್ ಜೊತೆ ಆ ಪೊಲೀಸ್ ಕೂಡ ಹೋಗಬೇಕಾದ್ರೆ ಅವನಿಗೆ ಅಲ್ಲಿ ಕುರುಪ್ ಅನ್ನೋ ಕೇಸ್ನ ಫೈಲ್ ಕಾಣಿಸುತ್ತೆ. ಅದನ್ನ ಆ ಪೊಲೀಸ್ ತೊಗೊಂಡು ಅವನ ಕ್ಯಾಬಿನ್ಗೆ ಹೋಗಿ ಅದನ್ನ ಓಪನ್ ಮಾಡಿ ಓದೋಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಕುರುಪ್ದು ಆಲ್ಮೋಸ್ಟ್ ಜೀವನ ಚರಿತ್ರೆನೇ ಇರುತ್ತೆ. ಇವಾಗ ಕುರುಪ್ ಸ್ಟೋರಿ ಶುರು ಆಗುತ್ತೆ. ಕುರುಪ್ ಪೂರ್ತಿ ಹೆಸರು ಗೋಪಿಕೃಷ್ಣ ಕುರುಪ್ ಅಂತ. ಕುರುಪ್ 2nd PU ಫೇಲ್ ಆಗಿರ್ತಾನೆ. ಆದರೆ ಅವನ ತಂದೆ ತಾಯಿಗೆ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಡಿಗ್ರಿ ಕಾಲೇಜ್ಗೆ ಜಾಯ್ನ್ ಆಗೋಕ್ಕೆ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಈಚೆ ಹೋಗಿರ್ತಾನೆ. ಅವನ ತಂದೆ ತಾಯಿಗೆ ಕುರುಪ್ ಸುಳ್ಳು ಹೇಳಿರೋದು ಗೊತ್ತೇ ಇರಲ್ಲ. ಕುರುಪ್ ಮಾವ ಬಂದು ಕುರುಪ್ 2nd PU ಫೇಲ್ ಆಗಿರೋ ವಿಷಯನ ಕುರುಪ್ ತಂದೆ ತಾಯಿಗೆ ಹೇಳಿ ಕುರುಪ್ನ ಏರ್ಫೋರ್ಸ್ಗೆ ಜಾಯಿನ್ ಮಾಡಿಸೋಕೆ ಹೇಳ್ತಾನೆ. ಇದೆಲ್ಲ ನಡೆದಿರೋದು 1966. ಇವಾಗ ಕತೆ 1969ಗೆ ಶಿಫ್ಟ್ ಆಗುತ್ತೆ. ನಮಗೆ ಪೀಟರ್ ಅನ್ನೋ ಹುಡುಗನ್ನ ತೋರಿಸ್ತಾರೆ. ಪೀಟರ್ಗೆ ರಾಕ್ ಸ್ಟಾರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಫ್ಯಾಮಿಲಿಗೋಸ್ಕರ ಏರ್ಫೋರ್ಸ್ ಎಕ್ಸಾಮ್ ಬರೆದು ಇವಾಗ ಮೆಡಿಕಲ್ ಟೆಸ್ಟ್ಗೆ ಬಂದಿರ್ತಾನೆ. ಎಲ್ಲ ಕ್ಯಾಂಡಿಡೇಟ್ಸ್ ಲೈನಲ್ಲಿ ನಿಂತಿರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಸೈಡಲ್ಲಿ ಮುಂದೆ ಹೋಗೋದನ್ನ ನೋಡಿ ಪೀಟರ್ ಆ ವ್ಯಕ್ತಿನ ಹಿಂದೆ ಕರೀತಾನೆ. ನೋಡಿದ್ರೆ ಆ ವ್ಯಕ್ತಿ ಕುರುಪ್ ಆಗಿರ್ತಾನೆ. ಕುರುಪ್ ಹಿಂದೆ ಬಂದು ಒಳ್ಳೆ ಅಧಿಕಾರಿ ಥರ ಮಾತಾಡಿ ಎಲ್ರಿಗೂ ಡ್ರಿಲ್ ಮಾಡಿಸೋಕೆ ಶುರು ಮಾಡ್ತಾನೆ. ಅದನ್ನ ಏರ್ಫೋರ್ಸ್ ಆಫೀಸರ್ ನೋಡಿ ಕುರುಪ್ನ ಕರೆದು ಯಾರು ನೀನು ಅಂತ ಕೇಳ್ತಾರೆ. ಅದಕ್ಕೆ ಅವನು, ನಾನು ಗೋಪಿಕೃಷ್ಣ ಕುರುಪ್, ಏರ್ಫೋರ್ಸ್ ಎಕ್ಸಾಮ್ ಬರೆದು ಮೆಡಿಕಲ್ ಟೆಸ್ಟ್ಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಫೀಸರ್ ಏರ್ಫೋರ್ಸ್ಗೆ ಯಾಕೆ ಬಂದೆ ಅಂತ ಕೇಳ್ತಾರೆ. ಕುರುಪ್ಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಾರೋಕೆ ಬಂದೆ ಅಂತಾನೆ. ಅದಕ್ಕೆ ಆ ಆಫೀಸರ್ ಕುರುಪ್ ಕೈ ಮೇಲೆ ಎತ್ತಿಸಿ ಪಕ್ಷಿ ರೀತಿಯ ಆರೋ ಸ್ಥಿತಿಯಲ್ಲಿ ನಿಲ್ಲಿಸ್ತಾರೆ. ಇದನ್ನ ಪೀಟರ್ ನೋಡಿ ಕುರುಪ್ ಕೂಡ ಅವ್ರ ರೀತಿ ಕ್ಯಾಂಡಿಡೇಟ್ ಅಂತ ಗೊತ್ತಾಗುತ್ತೆ. ಕಡೆಗೆ ಮೆಡಿಕಲ್ ಟೆಸ್ಟ್ ಮುಗಿದು ಎಲ್ರಿಗೂ ಟ್ರೈನಿಂಗ್ ಶುರು ಆಗುತ್ತೆ. ಆದರೆ ಕುರುಪ್ ಯಾವಾಗಲೂ ಟ್ರೈನಿಂಗ್ಗೆ ಲೇಟಾಗಿ ಬರ್ತಿರ್ತಾನೆ. ಅಲ್ಲಿ ಕುರುಪ್ ಮತ್ತು ಪೀಟರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಪೀಟರ್ನ ಫ್ರೆಂಡ್ಸ್ ಒಂದಿನ ಏರ್ಫೋರ್ಸ್ ಬೇಸಿಂದ ಸ್ವಲ್ಪ ದೂರದಲ್ಲಿ ಇರೋ ಕ್ಲಬ್ಬಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಅದು ಪೀಟರ್ಗೆ ಗೊತ್ತಾಗಿ ಅವನು ಅಲ್ಲಿಗೆ ಹೋಗೋಕ್ಕೆ ಟ್ರೈ ಮಾಡುವಾಗ ಕುರುಪ್ ಪೀಟರ್ಗೆ ಹೆಲ್ಪ್ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಇದರಿಂದ ಇಬ್ಬರು ಒಳ್ಳೆ ಗೆಳೆಯರಾಗ್ತಾರೆ. ನೆಕ್ಸ್ಟ್ ಡೇ ಟ್ರೈನಿಂಗ್ನ ಕೊನೆ ದಿನ. ಟ್ರೈನಿಂಗ್ ಮುಗಿದ ಮೇಲೆ ಸಂಜೆ ಪಾರ್ಟಿ ಇರುತ್ತೆ. ಅಲ್ಲಿ ಆಫೀಸರ್ ಪೀಟರ್ ಹತ್ರ ಬಂದು ನಿನಗೆ ಒಳ್ಳೆ ಫ್ಯೂಚರ್ ಇದೆ, ಆದರೆ ಕುರುಪ್ ಜೊತೆ ಸೇರಬೇಡ ಅಂತ ಹೇಳ್ತಾರೆ. ಆದರೂ ಪೀಟರ್ ಅವ್ರು ಹೇಳೋದನ್ನ ಕೇಳಲ್ಲ. ಕಡೆಗೆ ಎಲ್ಲರೂ ಮುಂಬೈ ಏರ್ಫೋರ್ಸ್ ಬೇಸ್ಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಕುರುಪ್ ಏರ್ಫೋರ್ಸ್ಗೆ ಜಾಯಿನ್ ಆಗೋಕ್ಕೆ ಸೆಲೆಕ್ಟ್ ಆಗ್ತಾನೆ. ಆದರೆ ಪೀಟರ್ ಅಕೌಂಟೆಂಟ್ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ದಿನಗಳು ಕಳೀತಾ ಇದ್ದ ಹಾಗೆ ಪೀಟರ್ಗೆ ಅವ್ನು ಮಾಡ್ತಿರೋ ಕೆಲಸ ಇಷ್ಟ ಆಗುತ್ತೆ. ಆದರೆ ಕುರುಪ್ಗೆ ಇಷ್ಟ ಆಗಲ್ಲ. ಕುರುಪ್ಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಕುರುಪ್ ಆಸ್ಪತ್ರೆಯಲ್ಲಿ ಇದ್ದಾಗ ಅಲ್ಲಿಗೆ ಪೀಟರ್ ಬರ್ತಾನೆ. ಬಂದು ಶಾರದಾ ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಈ ಶಾರದಾ ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ಅದಕ್ಕೆ ಕುರುಪ್, ನಾನು ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಕಾಲ್ ಮಾಡ್ತೀನಿ, ನಾಳೆ ನಾನು ಊರಿಗೆ ಹೋಗ್ತಿದ್ದೀನಿ, 1 ತಿಂಗಳು ಆದಮೇಲೆ ವಾಪಸ್ ಬರ್ತೀನಿ ಅಂತ ಹೇಳ್ತಾನೆ. 1 ತಿಂಗಳು ಆಗುತ್ತೆ. ಆವಾಗ ಪೀಟರ್ಗೆ ಕುರುಪ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ಅವನಿಗೆ ಇದನ್ನ ಕೇಳಿ ಶಾಕ್ ಆಗುತ್ತೆ. ಯಾಕಂದರೆ ಪೀಟರ್ಗೆ ಕುರುಪ್ ಬಗ್ಗೆ ಗೊತ್ತಿರುತ್ತೆ ಅದಕ್ಕೆ. ಆದರೂ ಆ ನ್ಯೂಸ್ನ ನಂಬಿ ಪೀಟರ್ ಅದನ್ನ ಶಾರದಾಗೆ ಹೇಳ್ತಾನೆ. ಅದನ್ನ ಕೇಳಿ ಶಾರದಾ ದಿಗ್ಭ್ರಮೆ ಆಗೋಗ್ತಾಳೆ. ಇವಾಗ ನಮಗೆ ಶಾರದಾ ಮತ್ತು ಕುರುಪ್ನ ಬ್ಯಾಕ್ ಸ್ಟೋರಿ ಶುರು ಮಾಡ್ತಾರೆ. ಶಾರದಾ ಒಬ್ಬಳು ನರ್ಸಿಂಗ್ ಸ್ಟೂಡೆಂಟ್. ಅವಳಿಗೆ ಯಾವಾಗಲೂ ಪರಿಚಯ ಆಗಿ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಒಂದಿನ ಶಾರದಾ ಕುರುಪ್ಗೆ ಕಾಲ್ ಮಾಡ್ತಾಳೆ. ಈ ಶಾರದಾ ಕುರುಪ್ ಅವರ ಊರಲ್ಲಿ ಕುರುಪ್ ಮನೆಯಲ್ಲಿ ಕೆಲಸ ಮಾಡೋರ ಮಗಳು. ಅವಳನ್ನು ಕುರುಪ್ ಅತ್ತೆ ಮುಂಬೈಗೆ ಕರ್ಕೊಂಡು ಬಂದು ನರ್ಸಿಂಗ್ ಮಾಡಿಸ್ತಾ ಇರ್ತಾರೆ. ಇವಾಗ ಕುರುಪ್ ಕೂಡ ಮುಂಬೈಯಲ್ಲಿ ಇರೋದಕ್ಕೆ ಕುರುಪ್ ಅತ್ತೆ ಶಾರದಾಗೆ ಕುರುಪ್ಗೆ ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳು ಅಂತ ಹೇಳಿರ್ತಾರೆ. ಅದಕ್ಕೆ ಶಾರದಾ ಕಾಲ್ ಮಾಡಿ ಕುರುಪ್ಗೆ ನಿಮ್ಮ ಅತ್ತೆ ಮನೆಗೆ ಬರೋಕೆ ಹೇಳಿದ್ದಾರೆ ಅಂತ ಹೇಳ್ತಾಳೆ. ಕುರುಪ್ ಸರಿ ಬರ್ತೀನಿ ಅಂತ ಹೇಳ್ತಾನೆ. ಕುರುಪ್ ಅವ್ರ ಅತ್ತೆ ಮನೆಗೆ ಹೋಗಿ ಅವ್ರ ಮಾವನ ಜೊತೆ ಸ್ವಲ್ಪ ಎಣ್ಣೆ ಕುಡಿದು ಶಾರದಾ ಮಹಡಿ ಮೇಲಿಂದ ಬಟ್ಟೆ ಎತ್ಕೊಂಡು ಬರುವಾಗ ಹೋಗಿ ಕುರುಪ್ ಅವಳನ್ನ ತಪ್ಕೋತಾನೆ. ಆವಾಗ ಶಾರದಾ ಹೆಂಗಸಿನ ಮೈ ಮುಟ್ಟೋನ್ನ ಗಂಡಸು ಅನ್ನಲ್ಲ, ಮಾನ ಕಾಪಾಡೋನ್ನ ಗಂಡಸು ಅನ್ನೋದು ಅಂತಾಳೆ. ಅದನ್ನ ಕೇಳಿ ಕುರುಪ್ ಶಾರದಾನ ಬಿಡ್ತಾನೆ. ನೆಕ್ಸ್ಟ್ ಡೇ ಶಾರದಾನ ಕುರುಪ್ ಒಂದು ಕೆಫೆಯಲ್ಲಿ ಮೀಟಾಗಿ ನನಗೆ ನಿನ್ನ ಮೇಲೆ ಚಿಕ್ಕ ವಯಸ್ಸಿನಿಂದನೂ ಪ್ರೀತಿ ಇದೆ, ಇಬ್ಬರು ಮದುವೆ ಆಗೋಣ ಅಂತ ಕೇಳ್ತಾನೆ.
ಮೊದಲಿಗೆ ಶಾರದಾ ಏನು ಹೇಳ್ದೇ ಇದ್ರೂ ಕಡೆಗೆ ಅವಳು ಕುರುಪ್ ಪ್ರೀತಿಯಲ್ಲಿ ಬೀಳ್ತಾಳೆ. ಇಬ್ಬರು ಒಟ್ಟಿಗೆ ಸುತ್ತಾಡೋಕೆ ಶುರು ಮಾಡ್ತಾರೆ. ಈ ವಿಷಯ ಕುರುಪ್ ಅತ್ತೆಗೆ ಗೊತ್ತಾಗಿ ಶಾರದಾನ ಮನೆಯಿಂದ ಈಚೆ ಹಾಕೋದಾಗಿ ಹೇಳ್ತಾರೆ. ಅದಕ್ಕೆ ಕುರುಪ್ ಶಾರದಾನ ಕರ್ಕೊಂಡು ಬಂದು ಲೇಡೀಸ್ ಹಾಸ್ಟೆಲ್ಗೆ ಜಾಯಿನ್ ಮಾಡಿಸ್ತಾನೆ. ಇಬ್ಬರು ಸಂತೋಷವಾಗಿರ್ತಾರೆ. ಆದರೆ ಕುರುಪ್ಗೆ ಏರ್ ಫೋರ್ಸಲ್ಲಿ ಇರೋದು ಇಷ್ಟ ಆಗ್ತಿರಲ್ಲ. ಅದಕ್ಕೆ ಅವನು ಹೇಗಾದರೂ ಮಾಡಿ ಏರ್ ಫೋರ್ಸ್ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾನೆ. ಅದೇ ಪ್ಲಾನ್ ಪ್ರಕಾರ ಊರಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ತಾನೆ. ಇದನ್ನ ನಿಜ ಅಂತ ತಿಳಿದ ಪೀಟರ್ ಶಾರದಾಳಿಗೆ ಅದನ್ನ ಹೇಳ್ತಾನೆ. ಅದನ್ನ ಕೇಳಿ ಶಾರದಾ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಅಲ್ಲಿಂದ ಹೋಗುವಾಗ ಯಾರೋ ಅವಳ ಕೈಗೆ ಒಂದು ಲೆಟರ್ ಇಟ್ಟು ಹೋಗ್ತಾರೆ. ಅದರಲ್ಲಿ ಸಬ್ವೇಗೆ ಬಾ ಅಂತ ಇರುತ್ತೆ. ಶಾರದಾ ಸಬ್ವೇಗೆ ಹೋಗ್ತಾಳೆ. ಅಲ್ಲಿಗೆ ಕುರುಪ್ ಬರ್ತಾನೆ. ಶಾರದಾ ಈ ಆತ್ಮಹತ್ಯೆ ನಾಟಕ ಯಾಕೆ ಅಂತ ಕೇಳ್ತಾಳೆ. ಆದರೆ ಕುರುಪ್ ಅದನ್ನ ಟೈಮ್ ಬಂದಾಗ ಹೇಳ್ತೀನಿ, ಇವಾಗ ನಾವು ಇಲ್ಲಿಂದ ಪರ್ಷಿಯಾಗೆ ಹೋಗೋಣ ಅಂತ ಹೇಳ್ತಾನೆ. ಕುರುಪ್ ಅವನ ಹೆಸರನ್ನು ಗೋಪಿಕೃಷ್ಣ ಕುರುಪಿಂದ ಸುಧಾಕರ್ ಕುರುಪ್ ಅಂತ ಚೇಂಜ್ ಮಾಡ್ಕೊಂಡಿರ್ತಾನೆ. ಯಾಕಂದರೆ ಎಲ್ಲರೂ ಗೋಪಿಕೃಷ್ಣ ಸತ್ತಿದ್ದಾನೆ ಅಂತ ನಂಬಿಸೋಕೆ. ಇವಾಗ ಶಾರದಾ ಜೊತೆ ಕುರುಪ್ ಪರ್ಷಿಯಾಗೆ ಹೋಗ್ತಾಳೆ. ಕತೆ 1984ಕ್ಕೆ ಶಿಫ್ಟ್ ಆಗುತ್ತೆ. ಇವಾಗ ಶಾರದಾ ಪರ್ಷಿಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಶಾರದಾ ಮತ್ತು ಕುರುಪ್ಗೆ ಮದುವೆಯಾಗಿ ಒಂದು ಮಗು ಕೂಡ ಇರುತ್ತೆ. ಇವಾಗ ಯಾವುದೋ ಕಾರಣಕ್ಕೆ ಕುರುಪ್ ಮತ್ತೆ ಪರ್ಷಿಯಾಯಿಂದ ವಾಪಸ್ ಕೇರಳಗೆ ಹೋಗಬೇಕು ಅಂತ ಅನ್ಕೋತಾನೆ. ಕುರುಪ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಕುರುಪ್ನ ಫ್ರೆಂಡ್ಸ್ ಬಂದಿರ್ತಾರೆ. ಅವರಲ್ಲಿ ಭಾಸ್ಕರ್ ಅನ್ನೋ ವ್ಯಕ್ತಿ ಏರ್ಪೋರ್ಟ್ ಮುಂದೆ ನಿಂತಿದ್ದಾಗ ಏರ್ಪೋರ್ಟ್ ಲೇಡಿ ಸ್ಟಾಫ್ನ ಟೀಸ್ ಮಾಡ್ತಾ ಮೈಯೆಲ್ಲ ಮುಟ್ಟೋಕೆ ಹೋಗ್ತಾನೆ. ಈ ಭಾಸ್ಕರ್ ಮೊದಲೇ ದೊಡ್ಡ ಕುಡುಕ ಆಗಿರ್ತಾನೆ. ಭಾಸ್ಕರ್ ಲೇಡಿ ಸ್ಟಾಫ್ನ ಟಚ್ ಮಾಡಿದ್ದಕ್ಕೆ ಸೆಕ್ಯೂರಿಟಿ ಭಾಸ್ಕರ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕುರುಪ್ ಮತ್ತು ಅವನ ಜೊತೆ ಸಾಬು ಅನ್ನೋ ವ್ಯಕ್ತಿ ಪರ್ಷಿಯಾಯಿಂದ ಏರ್ಪೋರ್ಟ್ಗೆ ಬರ್ತಾರೆ. ಆವಾಗ ಸಂತೋಷ್ ಅನ್ನೋ ಕುರುಪ್ನ ಇನ್ನೊಬ್ಬ ಫ್ರೆಂಡ್ ಹೋಗಿ ಸೆಕ್ಯೂರಿಟಿ ಹತ್ರ ಮಾತಾಡಿ ಮಿನಿಸ್ಟರ್ ಗೊತ್ತು ಅಂತ ಹೇಳಿ ಭಾಸ್ಕರ್ನ ಬಿಡಿಸ್ಕೊಂಡು ಬರ್ತಾನೆ. ಭಾಸ್ಕರ್ ಬಂದವನೇ ಕುರುಪ್ ಬ್ಯಾಗಿಂದ ಬಾಟಲ್ ತಗೊಂಡು ಎಣ್ಣೆ ಕುಡಿಯೋಕೆ ಶುರು ಮಾಡ್ತಾನೆ. ಕುರುಪ್ ಊರಲ್ಲಿ ಅವನ ಕಾರ್ ಬಿಟ್ಟು ಹೋಗಿರ್ತಾನೆ. ಆದರೆ ಸಂತೋಷ್ ಕುರುಪ್ ಕಾರ್ನ ಬೇರೆ ಯಾರಿಗೋ ಎಮರ್ಜೆನ್ಸಿ ಅಂತ ಕೊಟ್ಟಿರ್ತಾನೆ. ಕುರುಪ್ನ ಪಿಕ್ ಮಾಡೋಕ್ಕೆ ಟ್ಯಾಕ್ಸಿಲಿ ಬಂದಿರ್ತಾನೆ. ಅದಕ್ಕೆ ಕುರುಪ್ ಸಂತೋಷ್ಗೆ ಬೈದು ಅಲ್ಲೇ ಚೆನ್ನಾಗಿ ಕಾಣೋ ಇನ್ನೊಂದು ಹೊಸ ಕಾರ್ನ ಸ್ಪಾಟಲ್ಲೇ ಫುಲ್ ಕ್ಯಾಶ್ ಕೊಟ್ಟು ಬೈ ಮಾಡ್ತಾನೆ. ಸ್ಪಾಟಲ್ಲೇ ಕಾರ್ ಬೈ ಮಾಡ್ತಿದ್ದಾನೆ ಅಂದರೆ ಕುರುಪ್ ಎಷ್ಟು ರಿಚ್ ಅಂತ ನೀವೇ ಯೋಚನೆ ಮಾಡಿ. ಇವಾಗ ಕುರುಪ್ ಸಂತೋಷ್ನ ಟ್ಯಾಕ್ಸಿ ಹತ್ರನೇ ಬಿಟ್ಟು ಅವನ ಜೊತೆ ಬಂದಿದ್ದ ಸಾಬು ಮತ್ತೆ ಎಣ್ಣೆ ಹೊಡಿತಿದ್ದ ಭಾಸ್ಕರ್ ಮತ್ತೆ ಕಾರ್ನ ಡ್ರೈವ್ ಮಾಡೋಕ್ಕೆ ಕಣ್ಣಯ್ಯ ಅನ್ನೋ ವ್ಯಕ್ತಿನ ಕರ್ಕೊಂಡು ಹೋಗ್ತಾನೆ. ಕುರುಪ್ ಪರ್ಷಿಯಾಯಿಂದ ಏನೋ ದೊಡ್ಡದಾಗಿ ಮಾಡೋಕ್ಕೆ ಬಂದಿರ್ತಾನೆ. ಭಾಸ್ಕರ್ ಏನು ವಿಷಯ ಅಂದಾಗ ಕುರುಪ್ ರಾತ್ರಿ ಎಣ್ಣೆ ಹೊಡೆಯುವಾಗ ಹೇಳ್ತೀನಿ ಅಂತಾನೆ. ರಾತ್ರಿ ಎಲ್ಲ ಎಣ್ಣೆ ಕುಡಿಯೋ ಟೈಮಲ್ಲಿ ಕುರುಪ್ ಅವನು ಯಾಕೆ ಕೇರಳಗೆ ವಾಪಸ್ ಬಂದಿದ್ದಾನೆ ಅಂತ ಹೇಳ್ತಾನೆ. ಅಬುದಾಬಿಯಲ್ಲಿ ಕುರುಪ್ ಅವನ ಹೆಸರಲ್ಲಿ 8 ಲಕ್ಷ ಇನ್ಶೂರೆನ್ಸ್ ಮಾಡಿಸಿರ್ತಾನೆ. ಇವಾಗ ಅದನ್ನು ಕ್ಲೈಮ್ ಮಾಡಬೇಕು ಅಂದರೆ ಕುರುಪ್ ಸಾಯಬೇಕು. ಅದಕ್ಕೆ ಕುರುಪ್ ಅವನ ರೀತಿ ಕಾಣೋ ವ್ಯಕ್ತಿಯ ಡೆಡ್ ಬಾಡಿ ಹುಡುಕಿ ಅವನೇ ಸತ್ತಿರೋ ಥರ ನಂಬಿಸಿ ದುಡ್ಡನ್ನ ಕ್ಲೈಮ್ ಮಾಡೋದು ಕುರುಪ್ ಪ್ಲಾನ್ ಆಗಿರುತ್ತೆ. ಅಟ್ಲೀಸ್ಟ್ ಕುರುಪ್ ಜೊತೆ ಇದ್ದವರು ಇದೇ ಕುರುಪ್ ಪ್ಲಾನ್ ಅಂತ ಅನ್ಕೋತಾರೆ. ಆ ಕೆಲಸನ ಕುರುಪ್, ಸಾಬು, ಭಾಸ್ಕರ್, ಕಣ್ಣಯ್ಯ ಒಟ್ಟಿಗೆ ಮಾಡಿದ್ರೆ 4 ಜನನೂ 2 ಲಕ್ಷ ತಗೊಳ್ಳೋಣ ಅಂತ ಕುರುಪ್ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಒಪ್ಕೋತಾರೆ. ಅದಕ್ಕೆ ಭಾಸ್ಕರ್, ನನಗೆ ಮೆಡಿಕಲ್ ಕಾಲೇಜಲ್ಲಿ ಮಧು ಅನ್ನೋ ವ್ಯಕ್ತಿ ಗೊತ್ತು, ಬೆಳಿಗ್ಗೆ ಅಷ್ಟರಲ್ಲಿ ಬಾಡಿ ತರ್ತೀನಿ ಅಂತ ಹೇಳಿ ಸಾಬು ಮತ್ತು ಕಣ್ಣಯ್ಯನ ಕರ್ಕೊಂಡು ಹೋಗ್ತಾನೆ. ಬೆಳಿಗ್ಗೆ ಬಂದು ಕುರುಪ್ನ ಮೀಟ್ ಮಾಡ್ತಾನೆ. ಆದರೆ ಭಾಸ್ಕರ್ ಎಣ್ಣೆ ಕುಡಿತಾ ಲೇಟ್ ಮಾಡಿದ್ದಕ್ಕೆ ಇವರು ಮೆಡಿಕಲ್ ಕಾಲೇಜ್ಗೆ ಹೋಗೋ ಅಷ್ಟರಲ್ಲಿ ಬಾಡಿನ ಕೆಮಿಕಲಲ್ಲಿ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ತಿಳಿದ ಕುರುಪ್ ಭಾಸ್ಕರ್ಗೆ ಬೈದು ನಿನ್ನ ಕೈಲಿ ಆಗಲಿಲ್ಲ ಅಂದರೆ ನಾನೇ ಮಾಡ್ತೀನಿ, ನನ್ನ ಕಣ್ಮುಂದೆ ನಿಂತ್ಕೋಬೇಡ, ಇಲ್ಲಿಂದ ಹೋಗು ಅಂತ ಬೈದ್ಬಿಡ್ತಾನೆ. ಅದಕ್ಕೆ ಭಾಸ್ಕರ್ ಈಗೋ ಹರ್ಟಾಗಿ ಹೇಗಾದರೂ ಒಂದು ಡೆಡ್ ಬಾಡಿ ಹುಡುಕ್ಲೇಬೇಕು ಅಂತ ರಾತ್ರಿ ಹೋಗಿ ಒಂದು ಊತಾಕಿರೋ ಹೆಣ ತೆಗಿತಾರೆ. ಆದರೆ ಅದು ಆಲ್ರೆಡಿ ಕೊಳ್ತೋಗಿರುತ್ತೆ. ಅದಕ್ಕೆ ಅವಾಗ ತಾನೇ ಊತಾಕೋ ಒಂದು ಹೆಣ ನೋಡಿ ಅದನ್ನ ಹೋಗಿ ತೆಗಿತಾರೆ. ಆದರೆ ಅದು ಹೆಣ್ಣುಡುಗಿ ಡೆಡ್ ಬಾಡಿ ಆಗಿರುತ್ತೆ. ಹಾಗೆ ರೋಡಲ್ಲಿ ಹೋಗುವಾಗ ಬೀಚ್ ಹತ್ರ ತುಂಬ ಜನ ಸೇರಿರೋದು ನೋಡಿ ಯಾರ್ದೋ ಬಾಡಿ ಇರಬೇಕು ಅಂದ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆದರೆ ಅದು ಒಂದು ದೊಡ್ಡ ಮೀನಾಗಿರುತ್ತೆ. ಇವಾಗ ಕುರುಪ್ ಎಲ್ಲರ ಜೊತೆ ಸೇರಿ ಬಾರಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಎಣ್ಣೆ ಹೊಡಿತಾ ಇರ್ತಾನೆ. ಭಾಸ್ಕರ್ ಅಲ್ಲೇ ಇದ್ದ ಒಬ್ಬ ವೆಯ್ಟರ್ ಹುಡುಗನ ನೋಡಿ ಅವನ ಹೈಟು ವೆಯ್ಟ್ ಕುರುಪ್ಗೆ ಮ್ಯಾಚ್ ಆಗುತ್ತೆ ಅಂತ ಅವನ್ನ ಕೊಲೆ ಮಾಡಬೇಕು ಅಂದ್ಕೊಂಡು ಆ ಹುಡುಗನ ಹತ್ರ ಹೋಗಿ 2 ಪೆಗ್ ಹಾಕು ಅಂತ ಕ್ವಾಟ್ಲೆ ಕೊಡೋಕೆ ಶುರು ಮಾಡ್ತಾನೆ. ಅದನ್ನ ಕುರುಪ್ ನೋಡಿ ಭಾಸ್ಕರ್ಗೆ ಬೈದು ಸಾಬು ಮತ್ತು ಕಣ್ಣಯ್ಯಗೆ ಭಾಸ್ಕರ್ನ ಮನೆಗೆ ಬಿಟ್ಟು ಬಾರ್ ಹತ್ರ ಬನ್ನಿ ಅಂತ ಕಾರ್ ಕೊಟ್ಟು ಕಳಿಸ್ತಾನೆ. ದಾರಿಲಿ ಹೋಗ್ತಾ ಭಾಸ್ಕರ್ ಕುರುಪ್ ರೀತಿ ಇರೋರನ್ನ ಕೊಲೆ ಮಾಡೋಕ್ಕಿಂತ ಕುರುಪ್ನೇ ಸಾಯಿಸ್ಬಿಡೋಣ ಅನ್ಕೋತಾನೆ. ಅದರಿಂದ ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡು ಆ ಪ್ಲಾನ್ನ ಸಾಬು ಮತ್ತು ಕಣ್ಣಯ್ಯಗೆ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ಟಾಗಿ ಬೆಳಿಗ್ಗೆ ಕುರುಪ್ ಕಾರು ಒಂದು ಗದ್ದೆಯಲ್ಲಿ ಬೆಂಕಿ ಹಚ್ಕೊಂಡು ಸುಡ್ತಾ ಇರುತ್ತೆ. ಡ್ರೈವರ್ ಸೀಟಲ್ಲಿ ಒಂದು ಬಾಡಿ ಫುಲ್ಲು ಸುಟ್ಟೋಗಿರುತ್ತೆ. ಅಲ್ಲಿಗೆ ಪ್ರೆಸೆಂಟಲ್ಲಿ ರಿಟೈರ್ಡ್ ಆಗ್ತಿರೋ DYSP ಕೃಷ್ಣದಾಸ್ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಬರ್ತಾನೆ. ಅವನಿಗೆ ಆ ಸುಟ್ಟೋಗಿರೋ ಕಾರ್ ಹತ್ರ ಒಂದು ಬೆಂಕಿ ಪಟ್ನ ಮತ್ತು ಅರ್ಧೋಗಿರೋ ಬಟ್ಟೆ ಪೀಸ್ ಸಿಗುತ್ತೆ. ಅಲ್ಲಿ ಫಾರೆನ್ಸಿಕ್ ಅವರು ದಾಸ್ಗೆ ಬಾಡಿ ಪೂರ್ತಿ ಸುಟ್ಟೋಗಿರೋದ್ರಿಂದ ಯಾರ್ದು ಅಂತ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ, ಆದರೆ ಅದು ಒಬ್ಬ ಗಂಡಸಿನ ಬಾಡಿ ಅಂತ ಹೇಳಬಹುದು ಅಂತ ಹೇಳ್ತಾರೆ. ಆಮೇಲೆ ದಾಸ್ ಜಾನಿ ಅನ್ನೋ ಪೊಲೀಸ್ನ ಕೇಳಿದಾಗ ಆ ಕಾರ್ ಕುರುಪ್ದು ಅಂತ ಗೊತ್ತಾಗುತ್ತೆ. ಆಲ್ರೆಡಿ ಜಾನಿ ಇಬ್ಬರು ಪೊಲೀಸರನ್ನು ಮಫ್ತಿಯಲ್ಲಿ ಕುರುಪ್ ಮನೆ ಹತ್ರಕ್ಕೆ ಕಳಿಸಿರ್ತಾನೆ. ದಾಸ್ ಮತ್ತು ಜಾನಿ ಕೂಡ ಕುರುಪ್ ಮನೆ ಹತ್ರ ಹೋಗ್ತಾರೆ. ಆವಾಗ ಆ ಮಫ್ತಿಯಲ್ಲಿದ್ದ ಪೊಲೀಸರು ಎಲ್ಲರೂ ಕುರುಪೇ ಸತ್ತೋಗಿರೋದು ಅಂತ ಹೇಳ್ತಿದ್ದಾರೆ. ಆದರೆ ಭಾಸ್ಕರ್ ಮನೆಯಲ್ಲಿ ಮಾತ್ರ ಚಿಕನ್ ವಾಸನೆ ಬರ್ತಿದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಭಾಸ್ಕರ್ ಹೆಂಡತಿ ಚಿಕನ್ ಸಾಂಬಾರನ್ನ ಚೆಲ್ತಾ ಇರ್ತಾಳೆ. ಅದನ್ನ ನೋಡಿ ದಾಸ್ ಯಾಕೆ ಅಂದಾಗ ಭಾಸ್ಕರ್ ಬಂದು ಸಾಂಬಾರು ಅಳಿಸೋಗಿದೆ ಅಂತ ಹೇಳ್ತಾನೆ.
ಆಮೇಲೆ ದಾಸ್ಗೆ ಭಾಸ್ಕರ್ ಮೇಲೆ ಡೌಟ್ ಬಂದು ದಾಸ್ ಮನೆ ಸುತ್ತ ಏನಾದರೂ ಸಿಗುತ್ತಾ ಅಂತ ನೋಡುವಾಗ ಭಾಸ್ಕರ್ ಮನೆ ಹಿಂದೆ ಯೂಸ್ ಮಾಡದೇ ಇರೋ ವಾಶ್ರೂಮ್ ಕಾಣಿಸುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲೂ ಕೂಡ ಬೆಂಕಿ ಪಟ್ಟಣ ಮತ್ತು ಪೈಪಲ್ಲಿ ಸ್ವಲ್ಪ ಕೂದಲು ಸಿಗುತ್ತೆ. ಅದನ್ನ ನೋಡಿ ದಾಸ್ಗೆ ಅಲ್ಲಿ ಏನನ್ನೋ ಸುಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಭಾಸ್ಕರ್ ಹಾಕಿದ್ದ ಶರ್ಟ್ ಸ್ಲೀವ್ನ ಮೇಲೆ ಎತ್ತೋಕೆ ಹೇಳ್ತಾನೆ. ನೋಡಿದ್ರೆ ಭಾಸ್ಕರ್ ಕೈ ಮೇಲೆ ಸುಟ್ಟ ಗಾಯ ಆಗಿರುತ್ತೆ. ಇದರಿಂದ ದಾಸ್ಗೆ ಭಾಸ್ಕರ್ ಏನೋ ಸುಟ್ಟಾಕಿದ್ದಾನೆ ಅಂತ ಡೌಟ್ ಬಂದು ಭಾಸ್ಕರ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಸ್ಟೇಷನಲ್ಲಿ ಭಾಸ್ಕರ್ ಸುಮ್ಮನೆ ಇರದೆ ದಾಸ್ ಹತ್ರ ಬಿರಿಯಾನಿ ಕೇಳ್ತಾನೆ. ದಾಸ್ ಜಾನಿ ಕೈಲಿ ಬಿರಿಯಾನಿ ತರಿಸಿ ಕೊಡ್ತಾನೆ. ಬಿರಿಯಾನಿ ತಿಂದ ಭಾಸ್ಕರ್ ನೀರು ಕೇಳಿದ್ರೆ ದಾಸ್ ನೀರು ಕೊಡಲ್ಲ. 2 ದಿನ ನೀರಿಲ್ಲದೆ ಭಾಸ್ಕರ್ ಸುಸ್ತಾಗಿ ಕುರುಪ್ನ ನಾನೇ ಕೊಂದಿದ್ದು ಅಂತ ಒಪ್ಕೋತಾನೆ. ಯಾಕೆ ಅಂತ ಕೇಳಿದಾಗ ನನಗೆ ಕುರುಪ್ನ ಕಂಡ್ರೆ ಮೊದಲಿಂದನೂ ಆಗ್ತಾ ಇರಲಿಲ್ಲ. ಜೊತೆಗೆ ಕುರುಪ್ ನನ್ನ ಪರ್ಷಿಯಾಗೆ ಕರೆಸ್ಕೊಂಡು 2 ವರ್ಷ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ವಾಪಸ್ ಬರೀ ಕೈಲಿ ಇಲ್ಲಿಗೆ ಕಳಿಸ್ದ. ನಾನು ದುಡ್ಡು ಕೇಳ್ದಾಗಲೆಲ್ಲ ಬರೀ ಎಣ್ಣೆ ಕುಡಿಸಿ ಹೋಗ್ಬಿಡ್ತಿದ್ದ. ಈ ಸಲ ಅವನೇ ಬಂದು ನನ್ನ ಕೈಲಿ ಸಿಗಾಕೊಂಡ, ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ದಾಸ್ಗೆ ಅದನ್ನ ನಂಬೋಕೆ ಆಗಲ್ಲ. ಯಾಕಂದರೆ ದಾಸ್ ಕುರುಪ್ ಬಗ್ಗೆ ವಿಚಾರಿಸಿದಾಗ ಕುರುಪ್ಗೆ ಪರ್ಷಿಯಾದಲ್ಲಿ 80,000 ಸ್ಯಾಲರಿ ಬರ್ತಿದ್ದ ಕೆಲಸ ಇರುತ್ತೆ. ಅಂಥವನು ಬರೀ 2 ಲಕ್ಷಕ್ಕೆ ಕೊಲೆ ಮಾಡೋಕೆ ಹೇಳ್ತಾನೆ ಅಂದರೆ ದಾಸ್ಗೆ ನಂಬೋಕೆ ಆಗಲ್ಲ. ದಾಸ್ಗೆ ಪಕ್ಕ ಆ ಸುಟ್ಟೋಗಿದ್ದ ಬಾಡಿ ಕುರುಪ್ದಲ್ಲ ಅಂತ ಗೊತ್ತಾಗಿ ಜಾನಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಕೆ ಹೇಳ್ತಾನೆ. ಅದರಲ್ಲಿ ಚಾರ್ಲಿ ಅನ್ನೋ ಒಬ್ಬ ವ್ಯಕ್ತಿ ಮಿಸ್ ಆಗಿದ್ದಾನೆ ಅಂತ ಅವನ ತಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಕ್ಕೆ ದಾಸ್ ಮತ್ತು ಜಾನಿ ಚಾರ್ಲಿ ಮನೆಗೆ ಹೋಗಿ ಸುಟ್ಟೋಗಿದ್ದ ಕಾರ್ ಹತ್ರ ಸಿಕ್ಕಿದ್ದ ಅರ್ಧೋಗಿರೋ ಬಟ್ಟೆನ ತೋರಿಸಿ ಇದು ಚಾರ್ಲಿದಾ ಅಂತ ಕೇಳ್ತಾರೆ. ಚಾರ್ಲಿ ತಂದೆ ಅದನ್ನು ಗುರ್ತಿಡಿಯಲ್ಲ. ಆದರೆ ಚಾರ್ಲಿ ಹೆಂಡತಿ ಅದು ನನ್ನ ಗಂಡಂದೆ ಅಂತ ಗುರ್ತಿಡಿತಾಳೆ. ಇವಾಗ ಸತ್ತಿರೋದು ಕುರುಪಲ್ಲ ಚಾರ್ಲಿ ಅಂತ ದಾಸ್ಗೆ ಗೊತ್ತಾಗಿ ಮತ್ತೆ ಭಾಸ್ಕರ್ಗೆ ಚೆನ್ನಾಗಿ ಹೊಡೆದು ನಿಜ ಬಾಯಿ ಬಿಡಿಸ್ತಾರೆ. ಇವಾಗ ಭಾಸ್ಕರ್ ನಿಜವಾಗ್ಲೂ ಏನು ನಡೀತು ಅಂತ ಹೇಳೋಕೆ ಶುರು ಮಾಡ್ತಾನೆ. ಅವತ್ತು ಭಾಸ್ಕರ್ ಕುರುಪ್ನ ಸಾಯಿಸಿಬಿಟ್ಟು ಎಲ್ಲ ದುಡ್ಡನ್ನು ಭಾಸ್ಕರ್ ಸಾಬು ಮತ್ತು ಕಣ್ಣಯ್ಯ ಹೊಡಿಬೇಕು ಅಂತ ಪ್ಲಾನ್ ಮಾಡಿದಾಗ ಸಾಬು ಬೇಡ ಅಂತ ಹೇಳಿರ್ತಾನೆ. ಯಾಕಂದರೆ ಸಾಬು ಕುರುಪ್ ಜೊತೆನೇ ಪರ್ಷಿಯಾದಲ್ಲಿ ವರ್ಕ್ ಮಾಡ್ದಿದ್ದರಿಂದ ಅವನಿಗೆ ನಿಯತ್ತಿರುತ್ತೆ. ಅದಕ್ಕೆ ಭಾಸ್ಕರ್ ಸರಿ ಅಂತ ಹೇಳಿ ಕುರುಪ್ನ ಮೀಟ್ ಮಾಡೋಕೆ ಹೋಗುವಾಗ ದಾರಿಲಿ ಚಾರ್ಲಿ ಸಿಗ್ತಾನೆ. ಚಾರ್ಲಿನ ನೋಡಿ ಭಾಸ್ಕರ್ಗೆ ಅವನ್ನ ಸಾಯಿಸಬೇಕು ಅನಿಸಿ ಅವನ್ನ ಕಾರ್ಗೆ ಹತ್ತಿಸ್ಕೊಂಡು ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಚಾರ್ಲಿಗೆ ಎಣ್ಣೆ ಕುಡಿಸಿ ಬಟ್ಟೆಯಲ್ಲಿ ಕತ್ತನ ಅದುಮಿ ಸಾಯಿಸಿಬಿಡ್ತಾರೆ. ಆಮೇಲೆ ಬಾರ್ ಹತ್ರ ಹೋಗಿ ಕುರುಪ್ನ ಮೀಟ್ ಮಾಡಿ ಎಲ್ಲ ವಿಷಯ ಹೇಳ್ತಾರೆ. ಕುರುಪ್ ಸರಿ ಅಂತ ಹೇಳಿ ಭಾಸ್ಕರ್ ಮನೆ ಹತ್ರ ಹೋಗಿ ಬಾಡಿನ ಭಾಸ್ಕರ್ ಮನೆ ಹಿಂದೆ ಇದ್ದ ವಾಶ್ರೂಮ್ಗೆ ಎತ್ಕೊಂಡು ಹೋಗಿ ಅಲ್ಲಿ ಅವನ ಮುಖನ ಗುರ್ತಿಡಿಯೋಕೆ ಆಗದ ರೀತಿ ಸುಟ್ಟಾಕಿ ಅವನ್ನ ಕಾರಲ್ಲಿ ಕೂರಿಸಿ ಅದನ್ನ ಗದ್ದೆಗೆ ತಳ್ಳಿ ಪೆಟ್ರೋಲ್ ಸುರಿತಾರೆ. ಭಾಸ್ಕರ್ ಬೆಂಕಿ ಹಚ್ಚೋವಾಗ ಭಾಸ್ಕರ್ ಕೈಗೂ ಬೆಂಕಿ ಸುಡುತ್ತೆ. ಆಮೇಲೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದನ್ನೆಲ್ಲ ಕೇಳಿ ದಾಸ್ ಕಣ್ಣಯ್ಯ ಮತ್ತು ಸಾಬುನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಾನೆ. ಆದರೆ ಅದು ಏನೂ ಯೂಸ್ ಆಗಲ್ಲ. ಇವಾಗ ಕುರುಪ್ ದೇಶ ಬಿಟ್ಟು ಹೋಗಿರ್ತಾನೆ ಅಂತ SP ಅಂದ್ಕೊಂಡಿರ್ತಾರೆ. ಆದರೆ ದಾಸ್ ಹೇಳೋದು ಕುರುಪ್ ಇನ್ನೂ ದೇಶ ಬಿಟ್ಟು ಹೋಗಿಲ್ಲ. ಕುರುಪ್ ಅವನ ಸಾವಿನ ನಾಟಕ ಮಾಡಿರೋದು ಯಾರನ್ನೋ ಕುರುಪ್ ಸತ್ತಿದ್ದಾನೆ ಅಂತ ನಂಬಿಸೋಕೆ. ಕುರುಪ್ ಮೇಲೆ ಇಂಡಿಯಾದಲ್ಲಿ ಯಾವುದೇ ಕೇಸ್ ಇರಲಿಲ್ಲ. ಅಂದರೆ ಅವನು ಇಂಡಿಯಾದ ಯಾರನ್ನೂ ಅವನು ಸತ್ತಿದ್ದಾನೆ ಅಂತ ನಂಬಿಸೋ ಅವಶ್ಯಕತೆ ಇಲ್ಲ. ಅದರಿಂದ ಕುರುಪ್ ಪರ್ಷಿಯಾದಲ್ಲಿ ಇರೋ ಯಾರಿಗೋ ಕುರುಪ್ ಸತ್ತಿದ್ದಾನೆ ಅಂತ ನಂಬಿಸೋಕೆ ಟ್ರೈ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಲ್ರೆಡಿ SP ಕುರುಪ್ನ ವಾಂಟೆಡ್ ಪೋಸ್ಟರ್ ಇಡೀ ದೇಶದ ತುಂಬ ಹರಡೋ ಹಾಗೆ ಮಾಡಿರ್ತಾನೆ. ಇದರಿಂದ ಕುರುಪ್ ಇದ್ದ ಲಾಡ್ಜ್ನ ರೂಮ್ ಬಾಯ್ ಕುರುಪ್ನ ಗುರುತಿಡಿದು ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಇದನ್ನ ಜಾನಿ ಬಂದು ದಾಸ್ಗೆ ಹೇಳ್ತಾನೆ. ದಾಸ್ ಕುರುಪ್ ಇದ್ದ ಹೋಟೆಲ್ಗೆ ಹೋಗಿ ರೂಮ್ ಡೋರ್ ಹೊಡೆದು ಒಳಗೆ ಹೋಗ್ತಾನೆ. ಯಾರೂ ಇರಲ್ಲ. ವಾಶ್ರೂಮ್ಗೆ ಹೋದಾಗ ಕಿಟಕಿಯಿಂದ ಬೆಡ್ಶೀಟ್ ಯೂಸ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ಕೆಳಗೆ ಪೊಲೀಸರು ಹೋಗಿ ಹುಡುಕ್ತಾರೆ, ಯಾರೂ ಸಿಗಲ್ಲ. ಅಷ್ಟು ಬೇಗ ಕುರುಪ್ ಎಸ್ಕೇಪ್ ಆಗೋಕೆ ಹೇಗೆ ಸಾಧ್ಯ ಮುಂದೆ ಗೊತ್ತಾಗುತ್ತೆ. ಕುರುಪ್ ಇದ್ದ ರೂಮಲ್ಲಿ ಕುರುಪ್ ಮನ್ನಾರ್ಗೆ ಹೋಗಿ ಬಂದಿರೋ ಬಸ್ ಟಿಕೆಟ್ ಇರುತ್ತೆ. ಅದನ್ನ ನೋಡಿ ದಾಸ್ ಮನ್ನಾರಲ್ಲಿ ಇದ್ದ ಕುರುಪ್ ರಿಲೇಟಿವ್ನ ಹೋಗಿ ಭೇಟಿಯಾಗಿ ಕುರುಪ್ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಆದರೆ ಆ ತಾತ ಏನೂ ಹೇಳಲ್ಲ. ಅದಕ್ಕೆ ದಾಸ್ ಆ ತಾತನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಟ್ರೂತ್ ಸೀರಮ್ ಯೂಸ್ ಮಾಡಿ ಕೇಳಿದಾಗ ಕುರುಪ್ ಭೋಪಾಲಲ್ಲಿ ವಿಜಯ್ ಅನ್ನೋರ ಮನೆಗೆ ಹೋಗಿರೋದಾಗಿ ಹೇಳ್ತಾನೆ. ಭೋಪಾಲ್ಗೆ ಹೋದಾಗ ಅವರು ಮುಂಬೈಯಲ್ಲಿರೋ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ದಾಸ್ ಮುಂಬೈಗೆ ಬಂದು ಕುರುಪ್ ಅತ್ತೆ ಮನೆಗೆ ಹೋದಾಗ ಕುರುಪ್ 4 ಡೇಸ್ ಬ್ಯಾಕೆ ಅಲ್ಲಿಂದ ಹೊರಟೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇವಾಗ ದಾಸ್ಗೆ ಮುಂದೆ ಕುರುಪ್ನ ಹೇಗೆ ಹುಡುಕೋದು ಅಂತ ಗೊತ್ತಾಗದೆ ಸುಮ್ಮನಾಗ್ತಾನೆ. ಒಂದಿನ ಜಾನಿ ಕುರುಪ್ನ ನೋಡಿದ್ದೀನಿ ಅಂತ ಎಷ್ಟೋ ಜನ ಬರೆದಿದ್ದ ಲೆಟರ್ಸ್ನ ತಂದು ದಾಸ್ಗೆ ತೋರಿಸ್ತಾನೆ. ಅದರಲ್ಲಿ ಕುರುಪ್ ಜೊತೆ ಐಸಾಕ್ ಅನ್ನೋ ವ್ಯಕ್ತಿ ವರ್ಕ್ ಮಾಡ್ತಿದ್ದ ಅಂತ ಒಂದು ಲೆಟರಲ್ಲಿರುತ್ತೆ. ಐಸಾಕ್ ಮೇಲೆ ಆಲ್ರೆಡಿ ತುಂಬ ಫ್ರಾಡ್ ಸ್ಮಗ್ಲಿಂಗ್ ಕೇಸ್ ಇದ್ದಿದ್ದರಿಂದ ದಾಸ್ ಐಸಾಕ್ನ ಮೀಟ್ ಮಾಡೋಕೆ ಹೋಗ್ತಾನೆ. ದಾಸ್ ಬಂದು ಐಸಾಕ್ನ ಮೀಟ್ ಮಾಡೋವಾಗಲೇ ಯಾರೋ ಐಸಾಕ್ಗೆ ಕಾಲ್ ಮಾಡಿ ಒಂದು ಅಡ್ರೆಸ್ ಕೊಟ್ಟು ಅದನ್ನು ಕುರುಪ್ಗೆ ಕೊಡೋಕೆ ಹೇಳಿರ್ತಾರೆ. ಆದರೆ ಕುರುಪ್ಗಿಂತ ಮುಂಚೆ ಪೊಲೀಸರು ಬರ್ತಾರೆ. ಅದಕ್ಕೆ ಐಸಾಕ್ ಅಡ್ರೆಸ್ ಬರೆದಿದ್ದ ಪೇಪರ್ನ ಬಾಯ್ಗೆ ಹಾಕ್ಕೊಂಡು ನುಂಗ್ಬಿಡ್ತಾನೆ. ಆಮೇಲೆ ಪೊಲೀಸರು ಐಸಾಕ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಐಸಾಕ್ ಆ ಅಡ್ರೆಸ್ ಇದ್ದ ಪೇಪರ್ ನುಂಗಿದ್ರು ಆ ಪೇಪರ್ ಕೆಳಗಿನ ಪೇಪರ್ ಮೇಲೆ ಅಡ್ರೆಸ್ ಅಚ್ಚೆ ಇರುತ್ತೆ. ಆ ಅಡ್ರೆಸ್ ಜೊತೆ ಒಂದು ಬುಕ್ ನೇಮ್ ಕೂಡ ಇರುತ್ತೆ. ಅದನ್ನ ಹುಡುಕೊಂಡು ದಾಸ್ ಲೈಬ್ರರಿಗೆ ಹೋಗಿ ಆ ಬುಕ್ ಹುಡುಕ್ತಾನೆ. ಅದರಲ್ಲಿ ಒಂದು ಕಾರ್ಡ್ ಇರುತ್ತೆ.
ಅದನ್ನ ನೋಡಿ ದಾಸ್ಗೆ ಕುರುಪ್ ಶಿಪ್ಪಲ್ಲಿ ಭಾರತ ಬಿಟ್ಟು ಎಸ್ಕೇಪ್ ಆಗ್ತಾನೆ ಅಂತ ಗೊತ್ತಾಗುತ್ತೆ. ಯಾವ ಶಿಪ್ಪಲ್ಲಿ ಎಸ್ಕೇಪ್ ಆಗಬೇಕು ಅಂತ ಕುರುಪ್ಗೆ ಗೊತ್ತೇ ಇರಲ್ಲ. ಯಾಕಂದರೆ ಕುರುಪ್ ಐಸಾಕ್ನ ಮೀಟ್ ಮಾಡಿ ಲೈಬ್ರರಿಗೆ ಬಂದು ಬುಕ್ಕಲ್ಲಿ ಇರೋ ಕಾರ್ಡ್ನ ನೋಡಿ ಯಾವ ಶಿಪ್ ಅಂತ ತಿಳ್ಕೊಂಡೇ ಇರಲ್ಲ. ಆದರೆ ಹೇಗೆ ಎಸ್ಕೇಪ್ ಆಗ್ತಾನೆ ಅಂತ ಮುಂದೆ ಗೊತ್ತಾಗುತ್ತೆ. ಇವಾಗ ದಾಸ್ ಮುಂಬೈ ಪೊಲೀಸ್ ಹೆಲ್ಪ್ ತಗೊಂಡು ಶಿಪ್ ಹತ್ರ ಹೋಗ್ತಾರೆ. ಅಲ್ಲಿ ಒಬ್ಬ ಸ್ವಾಮೀಜಿ ವೇಷ ಹಾಕೊಂಡು ಶಿಪ್ ಹತ್ತುತ್ತಾ ಇರ್ತಾನೆ. ಎಲ್ಲರೂ ಅವನೇ ಕುರುಪ್ ಅಂತ ಅವನ್ನ ಹಿಡಿಯೋಕೆ ಓಡೋಗ್ತಾರೆ. ಕಡೆಗೆ ಅವನ್ನ ಹಿಡಿತಾರೆ. ಆದರೆ ಅವನು ಕುರುಪ್ ಆಗಿರಲ್ಲ. ಅದಕ್ಕೆ ದಾಸ್ ಶಿಪ್ ಇಟ್ಟು ಈಚೆ ಬರ್ತಾನೆ. ಆವಾಗ ಶಾಕಿಂಗ್ ಅನ್ನೋ ಹಾಗೆ ಮುಂಬೈ ಪೊಲೀಸ್ ವ್ಯಾನ್ನ ಡ್ರೈವ್ ಮಾಡ್ಕೊಂಡು ಬಂದಿದ್ದ ಡ್ರೈವರ್ ಕಾಣಿಸ್ತಾ ಇರಲ್ಲ. ಅಂದರೆ ಕುರುಪ್ ಪೊಲೀಸ್ ರೀತಿ ಬಂದು ಪೊಲೀಸರ ಜೊತೆ ಒಳಗೆ ಹೋಗಿ ಎಸ್ಕೇಪ್ ಆಗಿರ್ತಾನೆ. ಇವಾಗ ನಮಗೆ ಕುರುಪ್ ಎಸ್ಕೇಪ್ ಹೇಗಾದ ಅಂತ ಗೊತ್ತಾಯಿತು. ಆದರೆ ಅವನು ಇಂಡಿಯಾಗೆ ಬಂದು ಸಾಯೋ ನಾಟಕ ಮಾಡಿದ್ದು ಯಾಕೆ, ಯಾರನ್ನು ನಂಬಿಸೋಕೆ ಇದನ್ನೆಲ್ಲ ಮಾಡ್ದ, ಅಷ್ಟಕ್ಕೂ ಕುರುಪ್ ಮಾಡಿದ ಸ್ಕ್ಯಾಮ್ ಏನು ಅಂತ ಇವಾಗ ಕುರುಪ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೋರಿಸ್ತಾರೆ. ಮತ್ತೆ ಕತೆ ಕುರುಪ್ ಏರ್ಫೋರ್ಸ್ಗೆ ಜಾಯ್ನ್ ಆಗಿದ್ದ ಪ್ಲೇಸಿಂದ ಶುರು ಆಗುತ್ತೆ. ಕುರುಪ್ಗೆ ಏರ್ಫೋರ್ಸಲ್ಲಿ ಜಾಯ್ನ್ ಆಗಿ ಟ್ರೈನಿಂಗ್ ಶುರು ಮಾಡಿದಾಗಲೇ ಅಲ್ಲಿರೋಕ್ಕೆ ಆಗ್ತಾ ಇರಲ್ಲ. ಯಾಕಂದರೆ ಕುರುಪ್ಗೆ ದುಡ್ಡು ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಯಾವಾಗಲೂ ಕಾಂಪೌಂಡಾರಿ ಈಚೆ ಹೋಗಿ ದಮ್ ಹೊಡಿತಾ ಇರ್ತಾನೆ. ಒಂದಿನ ಹೀಗೆ ಈಚೆ ಹೋಗಿ ದಮ್ ಹೊಡಿಯೋ ಟೈಮಲ್ಲಿ ಒಂದು 3 ಜನ ರಮ್ ಕುಡಿತಾ ಇರ್ತಾರೆ. ಅದನ್ನ ನೋಡಿ ಕುರುಪ್ಗೂ ಕುಡಿಬೇಕು ಅನಿಸಿ ಎಲ್ಲಿ ಸಿಕ್ತು ಅಂತ ಕೇಳ್ತಾನೆ. ಅದಕ್ಕೆ ಅವರು ಏರ್ಫೋರ್ಸ್ ಕ್ಯಾಂಪಲ್ಲಿ ಸಿಕ್ತು, 3 ಪಟ್ಟು ಹೆಚ್ಚು ದುಡ್ಡು ಕೊಟ್ಟು ತಗೊಂಡು ಅಂತ ಹೇಳ್ತಾರೆ. ಇಷ್ಟು ದಿನ ಕುರುಪ್ ಅಲ್ಲೇ ಇದ್ದರೂ ಅವನಿಗೆ ಈ ವಿಷಯ ಗೊತ್ತಿರಲಿಲ್ಲ. ಅಲ್ಲಿ ಮೂರ್ತಿ ಅನ್ನೋ ವ್ಯಕ್ತಿ ಇಲ್ಲಿಗಲ್ ಆಗಿ ಸೇಲ್ ಮಾಡ್ತಾ ಇರ್ತಾನೆ. ಈ ವಿಷಯ ಕುರುಪ್ಗೆ ಗೊತ್ತಾಗಿ ಮೂರ್ತಿ ಹತ್ರ ಕಮಿಷನ್ ತೊಗೊಂಡು ಅವನೇ ಬಾಟಲ್ಸ್ನ ಸೇಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಏರ್ಫೋರ್ಸ್ ಕ್ಯಾಂಪಲ್ಲಿ ಯೂಸ್ ಮಾಡ್ತಿದ್ದ ಶೂ ಎಲ್ಲ ಎತ್ಕೊಂಡು ಬಂದು ಸೇಲ್ ಮಾಡಿ ಒಳ್ಳೆ ದುಡ್ಡು ಮಾಡ್ತಾ ಇರ್ತಾನೆ. ಎಲ್ಲ ಸೆಟ್ ಆಯಿತು ಅನ್ನೋ ಟೈಮ್ಗೆ ಕುರುಪ್ನ ಮುಂಬೈಗೆ ಕರ್ಕೊಂಡು ಬಂದು ಸ್ಟೋರ್ ಅಕೌಂಟೆಂಟ್ ಆಗಿ ಕೆಲಸ ಕೊಡ್ತಾರೆ. ಅಂದರೆ ವೆಪನ್ಗಳನ್ನು ಕೌಂಟ್ ಮಾಡೋದು, ಲಿಸ್ಟ್ ಮಾಡೋದು, ಒಟ್ಟಿನಲ್ಲಿ ಎಲ್ಲ ವೆಪನ್ಸ್ ಜವಾಬ್ದಾರಿ ಕುರುಪ್ದೇ ಆಗಿರುತ್ತೆ. ಮೊದಲಿಗೆ ಕುರುಪ್ಗೆ ಆ ಕೆಲಸ ಕೂಡ ಬೇಜಾರಾಗುತ್ತೆ. ಆದರೆ ಐಸಾಕ್ನ ಪರಿಚಯ ಮಾಡಿಕೊಂಡು ವೆಪನ್ ಸ್ಮಗ್ಲಿಂಗ್ ಮಾಡೋಕ್ಕೆ ಶುರು ಮಾಡ್ತಾನೆ. ಐಸಾಕಿಂದ ಲಿಯೋ ಅನ್ನೋ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಪರಿಚಯ ಆಗುತ್ತೆ. ಆಮೇಲೆ ಶಾರದಾ ಜೊತೆ ಪ್ರೀತಿಲಿ ಬೀಳ್ತಾನೆ. ಇವಾಗ ಕುರುಪ್ ಫುಲ್ಲು ವೆಪನ್ಸ್ ಡೀಟೇಲ್ಸ್ನ ಬುಕ್ಕಲ್ಲಿ ಬರೆದಿರಲ್ಲ. ಅದಕ್ಕೆ ಹೈಯರ್ ಆಫೀಸರ್ ಇನ್ನು 1 ವೀಕಲ್ಲಿ ಎಲ್ಲ ವೆಪನ್ಸ್ ಲಿಸ್ಟ್ ರೆಡಿ ಇರಬೇಕು ಅಂತ ಹೇಳ್ತಾರೆ. ಇದರಿಂದ ಕುರುಪ್ಗೆ ಪಕ್ಕ ವೆಪನ್ಸ್ ಮಿಸ್ ಆಗಿರೋದು ಹೈಯರ್ ಆಫೀಸರ್ಗೆ ಗೊತ್ತಾಗುತ್ತೆ ಅಂತ ಅನಿಸಿ ಹೇಗಾದರೂ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಸಿಕ್ ಲೀವ್ ತೊಗೊಂಡು 1 ಮಂತ್ ಊರಿಗೆ ಬರ್ತಾನೆ. ಕುರುಪ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸರು ಅವನ್ನ ಹುಡಿಕೊಂಡು ಬಂದೇ ಬರ್ತಾರೆ ಅಂತ. ಅದಕ್ಕೆ ಪೊಲೀಸರು ಬಂದಾಗ ಕುರುಪ್ ಸತ್ತೋಗಿದ್ದಾನೆ ಅಂತ ಅವನ ಫ್ಯಾಮಿಲಿ ಕೈಲಿ ಹೇಳಿಸಿ ಗೋಪಿಕೃಷ್ಣ ಇಂದ ಸುಧಾಕರ್ ಕುರುಪ್ ಆಗಿ ಬದಲಾಗ್ತಾನೆ. ಒಬ್ಬ ಪೊಲೀಸ್ ಸಹಾಯದಿಂದ ಡೆತ್ ಸರ್ಟಿಫಿಕೇಟ್ ಮಾಡಿಸಿ ಅದನ್ನ ಏರ್ಫೋರ್ಸ್ಗೆ ಕಳಿಸ್ತಾನೆ. ಅದರಿಂದ ಏರ್ಫೋರ್ಸ್ ಅವರು ಯಾರು ಮತ್ತೆ ಕುರುಪ್ನ ಹುಡ್ಕೋಕೆ ಹೋಗಲ್ಲ. ಆಮೇಲೆ ಮತ್ತೆ ಮುಂಬೈಗೆ ಹೋಗಿ ಶಾರದಾನ ಮೀಟ್ ಮಾಡಿ ಅವಳನ್ನ ಮದುವೆ ಆಗಿ ಅವಳ ಜೊತೆ ಪರ್ಷಿಯಾಗಿ ಎಸ್ಕೇಪ್ ಆಗ್ತಾನೆ. ಪರ್ಷಿಯಾದಲ್ಲಿ ಲಿಯೋ, ಅದೇ ವೆಪನ್ ಸ್ಮಗ್ಲರ್, ಅವನ ಸಹಾಯದಿಂದ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಆದರೆ ಜಾಸ್ತಿ ದುಡ್ಡು ಮಾಡೋಕೆ ಲಿಯೋ ಕುರುಪ್ಗೆ ಬೇರೆ ದಾರಿ ಹೇಳ್ತಾನೆ. ಅದು ಪರ್ಷಿಯಾ ದೇಶದ ಪ್ರಿನ್ಸ್ ವಾಲಿದ್ಗೆ ಅಸಿಸ್ಟೆಂಟ್ ಆಗೋದು. ಆ ಕೆಲಸಕ್ಕೆ ಕುರುಪ್ಗೆ 1.5 ವರ್ಷ ಬೇಕಾಗುತ್ತೆ. ಆಮೇಲೆ ಒಂದಿನ ವಾಲಿದ್ ಮತ್ತು ಕುರುಪ್ ಜೀಪಲ್ಲಿ ಹೋಗುವಾಗ ವಾಲಿದ್ ಜೀಪಲ್ಲಿ ಬ್ರೇಕ್ ಇಲ್ಲ, ನೀನು ಜೀಪಿಂದ ಜಂಪ್ ಮಾಡು ಅಂತ ಕುರುಪ್ಗೆ ಹೇಳ್ತಾನೆ. ಕುರುಪ್ ಒಂದು ಚೂರು ಯೋಚನೆ ಮಾಡದೆ ಜಂಪ್ ಮಾಡ್ತಾನೆ. ಆದರೆ ಜೀಪಲ್ಲಿ ಬ್ರೇಕ್ ಇರುತ್ತೆ. ವಾಲಿದ್ ಕುರುಪ್ನ ಒಬೀಡಿಯನ್ಸಿ ಚೆಕ್ ಮಾಡೋಕೆ ಈ ರೀತಿ ಮಾಡಿರ್ತಾನೆ. ವಾಲಿದ್ಗೆ ಕುರುಪ್ ನಿಯತ್ತಿನ ಮೇಲೆ ನಂಬಿಕೆ ಬಂದು ಕುರುಪ್ಗೆ ಒಂದು ದೊಡ್ಡ ಡೀಲ್ ಕೊಡ್ತಾನೆ. ವಾಲಿದ್ ಪರ್ಷಿಯಾ ಸುಲ್ತಾನನ 3ನೇ ಹೆಂಡತಿಯ 4ನೇ ಮಗ ಆಗಿರ್ತಾನೆ. ಅದಕ್ಕೆ ಅವನಿಗೆ ಅಲ್ಲಿ ಅಷ್ಟು ವ್ಯಾಲ್ಯೂ ಇರಲ್ಲ. ವಾಲಿದ್ಗೆ ಸುಲ್ತಾನ್ಗಿಂತ ಹೆಚ್ಚು ಮೇಲೆ ಬೆಳಿಬೇಕೆಂಬ ಆಸೆಯಿಂದ ಸುಲ್ತಾನ್ಗೆ ಗೊತ್ತಿಲ್ಲದ ಹಾಗೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲನ ಸ್ಮಗಲ್ ಮಾಡಬೇಕು ಅಂತ ಆ ಡೀಲ್ನ ಕುರುಪ್ಗೆ ಕೊಡ್ತಾನೆ. ಅದರಲ್ಲಿ ಸಿಕ್ಕಾಕೊಂಡ್ರೆ ಕುರುಪ್ ಲೈಫೇ ನಾಶ ಆದಂಗೆ. ಆದರೂ ಕುರುಪ್ ಆ ಡೀಲ್ಗೆ ಒಪ್ಕೊಂಡು ಸ್ವಲ್ಪ ದಿನ ನಿಯತ್ತಿನಿಂದ ಕೆಲಸ ಮಾಡ್ತಾನೆ. ಆದರೆ ವಾಲಿದ್ ಕುರುಪ್ಗೆ ಅವನು ತಗೊಳ್ತಿದ್ದ ರಿಸ್ಕ್ಗೆ ಅಷ್ಟು ವ್ಯಾಲ್ಯೂ ಕೊಡ್ತಿರಲ್ಲ. ನಾಯಿಗೆ ಮೂಳೆ ಹಾಕಿದ ಹಾಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತಾ ಇರ್ತಾನೆ. ಅದಕ್ಕೆ ಕುರುಪ್ ಅಮೇರಿಕದವರ ಜೊತೆ $3 ಮಿಲಿಯನ್ ಡೀಲ್ ಮುಗಿಸಿ ಆ ದುಡ್ಡನ್ನ ವಾಲಿದ್ಗೆ ಕೊಡದೆ ಅದನ್ನ ಅವನೇ ಇಟ್ಕೋತಾನೆ. ಕುರುಪ್ಗೆ ಗೊತ್ತಿರುತ್ತೆ ವಾಲಿದ್ಗೆ ದುಡ್ಡು ಕೊಡಲಿಲ್ಲ ಅಂದರೆ ನನ್ನ ಹುಡುಕ್ತಾನೆ ಅಂತ. ಅದಕ್ಕೆ ದುಡ್ಡು ಒಡೆಯೋ ಮುಂಚೆನೇ ಕೇರಳಗೆ ಬಂದು ಕುರುಪ್ ಸತ್ತೋದ ಅಂತ ನಂಬಿಸೋ ಪ್ಲಾನ್ ರೆಡಿ ಮಾಡಿರ್ತಾನೆ. ಈ ಪ್ಲಾನಲ್ಲಿ ಸಾಬು ಕೂಡ ಇರ್ತಾನೆ. ಮೊದಲು ಒಂದು 8 ಲಕ್ಷ ಇನ್ಶೂರೆನ್ಸ್ ಮಾಡಿಸ್ತಾನೆ. ಆಮೇಲೆ ಅವನು ಸತ್ತರೆ ಇನ್ಶೂರೆನ್ಸ್ ದುಡ್ಡು ಬರುತ್ತೆ ಅಂತ ಭಾಸ್ಕರ್ ಮತ್ತು ಕಣ್ಣಯ್ಯಗೆ ನಂಬಿಸಿ ಭಾಸ್ಕರ್ ಚಾರ್ಲಿನ ಕೊಲೆ ಮಾಡೋ ರೀತಿ ಮಾಡಿ ಚಾರ್ಲಿನೇ ಕುರುಪ್ ಅಂತ ನಂಬಿಸೋಕೆ ಟ್ರೈ ಮಾಡ್ತಾನೆ. ಆದರೆ ಪೊಲೀಸರಿಗೆ ಕುರುಪ್ ಸತ್ತಿಲ್ಲ ಅನ್ನೋದು ಗೊತ್ತಾಗಿ ಹುಡ್ಕೋಕೆ ಶುರು ಮಾಡ್ತಾರೆ. ಕುರುಪ್ ಲಾಡ್ಜಲ್ಲಿದ್ದಾಗ ರೂಮ್ ಬಾಯ್ ಪೊಲೀಸರಿಗೆ ಹಾಕೊಡ್ತಾನೆ. ಕುರುಪ್ ಕಿಟಕಿಯಲ್ಲಿ ಪೊಲೀಸರು ಬರ್ತಿರೋದು ನೋಡಿ ಬೆಡ್ಶೀಟ್ ತೊಗೊಂಡು ವಾಶ್ರೂಮ್ ಕಿಟಕಿಯಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ. ಆದರೆ ವಾಶ್ರೂಮ್ ಮೇಲೆ ಒಂದು ಮರದ ಪೀಸ್ ಓಪನ್ ಮಾಡಿದಾಗ ಮೇಲೆ ಕೂತ್ಕೊಳ್ಳೋಕೆ ಜಾಗ ಇರುತ್ತೆ. ಕುರುಪ್ ಪೊಲೀಸರು ಬಂದಾಗ ಅಲ್ಲೇ ಕೂತಿರ್ತಾನೆ.
ಪೊಲೀಸರು ಬೆಡ್ಶೀಟ್ ಯೂಸ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತ ಅನ್ಕೋತಾರೆ. ಆದರೆ ಪೊಲೀಸರು ಕೆಳಗಡೆ ಹುಡ್ಕೋಕೆ ಹೋದರೂ ಯಾರೂ ಸಿಗಲ್ಲ. ಆಮೇಲೆ ಪೊಲೀಸರು ಬಸ್ ಟಿಕೆಟ್ ನೋಡಿ ಮನ್ನಾರ್ಗೆ ಹೋಗ್ತಾರೆ. ಈ ಟೈಮಲ್ಲಿ ಕುರುಪ್ ರೂಮ್ಗೆ ಬಂದ ರೂಮ್ ಬಾಯ್ನ ಕಟ್ಟಾಕಿ ಭೋಪಾಲ್ಗೆ ಹೋಗ್ತಾನೆ. ಭೋಪಾಲಲ್ಲಿ ಇರೋ ಅವರ ಆಂಟಿ ಕುರುಪ್ ವಾಂಟೆಡ್ ಪೋಸ್ಟರ್ ನೋಡಿ ಅವನ ಮನೆಯಿಂದ ಓಡಿಸ್ಬೇಕು ಅಂತ ಮನೆಗೆ ಬಂದು ನೋಡಿದ್ರೆ ಆಲ್ರೆಡಿ ಕುರುಪ್ ಭೋಪಾಲ್ ಬಿಟ್ಟು ಮುಂಬೈಯಲ್ಲಿ ಅವನ ಅತ್ತೆನ ಬಂದು ಮೀಟ್ ಆಗ್ತಾನೆ. ಅವರು ಭೋಪಾಲ್ಗೆ ಹೋಗು ಅಂತಾರೆ. ಅದಕ್ಕೆ ಕುರುಪ್ ಇವಾಗ ಭೋಪಾಲಿಂದನೇ ಬಂದಿರೋದು ಅಂತ ಹೇಳಿ ಅವ್ರ ಅತ್ತೆ ಮನೆಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ಮುಂಬೈಯಲ್ಲೇ ಬೇರೆ ಬೇರೆ ವೇಷ ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ. ಕುರುಪ್ ವಾಲಿದಿಂದ $3 ಮಿಲಿಯನ್ ಲಿಯೋ ಜೊತೆ ಸೇರಿ ಎಸ್ಕೇಪ್ ಮಾಡಿರ್ತಾನೆ. ಲಿಯೋ ಕುರುಪ್ಗೆ ಇಂಡಿಯಾದಲ್ಲಿ ಅವ್ನು ಸಾಯೋ ನಾಟಕ ಮುಗಿದ್ಮೇಲೆ ಎಲ್ಲಿಗೆ ಹೋಗಬೇಕು ಹೇಗೆ ಹೋಗಬೇಕು ಅನ್ನೋದನ್ನ ಐಸಾಕ್ಗೆ ಹೇಳ್ತೀನಿ ಅಂತ ಹೇಳಿರ್ತಾನೆ. ಲಿಯೋ ಐಸಾಕ್ಗೆ ಕಾಲ್ ಮಾಡಿ ಆ ಲೈಬ್ರರಿ ಮತ್ತು ಬುಕ್ ಬಗ್ಗೆ ಹೇಳಿದಾಗ ಅಲ್ಲಿಗೆ ದಾಸ್ ಬಂದು ಐಸಾಕ್ನ ಅರೆಸ್ಟ್ ಮಾಡ್ತಾನೆ. ಇದರಿಂದ ಕುರುಪ್ಗೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಕುರುಪ್ ತಲೆ ಓಡಿಸಿ ದಾಸ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾನೆ. ದಾಸೆ ಲೈಬ್ರರಿಗೆ ಹೋಗಿ ಕುರುಪ್ ಯಾವ ಶಿಪ್ಪಿಂದ ಎಸ್ಕೇಪ್ ಆಗ್ತಾನೆ ಅಂತ ತಿಳ್ಕೊಂಡು ಆ ಶಿಪ್ ಹತ್ರ ದಾಸ್ ಕುರುಪ್ನ ಸರ್ಚ್ ಮಾಡೋಕ್ಕೆ ಹೋದಾಗ ದಾಸ್ನ ಫಾಲೋ ಮಾಡ್ತಿದ್ದ ಕುರುಪ್ ಮುಂಬೈ ಪೊಲೀಸರ ವ್ಯಾನ್ ಡ್ರೈವರ್ ರೀತಿ ಶಿಪ್ ಹತ್ರ ಬರ್ತಾನೆ. ಎಲ್ಲರೂ ಆ ಕಳ್ಳಸ್ವಾಮೀಜಿನ ಹಿಡಿಯೋಕೆ ಹೋದಾಗ ಕುರುಪ್ ಕೂಡ ಅವ್ರ ಜೊತೆ ಹೋಗಿ ಶಿಪ್ಪಲ್ಲಿ ಎಸ್ಕೇಪ್ ಆಗ್ತಾನೆ. ಆಲ್ರೆಡಿ ಶಿಪ್ಪಲ್ಲಿ ಲಿಯೋ ಇರ್ತಾನೆ. ಲಿಯೋ ಕುರುಪ್ಗೆ ಹೊಸ ಐಡೆಂಟಿಟಿ ಮತ್ತು ID ಕಾರ್ಡ್ಸ್ ಕೊಡ್ತಾನೆ. ಅದ್ರ ಪ್ರಕಾರ ಇವಾಗ ಕುರುಪ್ ಹೆಸರು ಅಲೆಕ್ಸಾಂಡರ್. ಇವಾಗ ಕುರುಪ್ ಎಲ್ಲ ಮುಗೀತು ಅಂತ ಫುಲ್ ಹೀರೋ ಥರ ಸಿಗರೇಟ್ ಹಚ್ಕೊಂಡು ಶಿಪ್ಪಲ್ಲಿ ಸಮುದ್ರದ ವ್ಯೂ ನೋಡೋಕೆ ಈಚೆ ಬಂದರೆ ಯಾರೋ ಕುರುಪ್ನ ಅಲೆಕ್ಸಾಂಡರ್ ಅಂತ ಕರೀತಾರೆ. ನೋಡಿದ್ರೆ ಪ್ರಿನ್ಸ್ ವಾಲಿದ್. ಇವಾಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಐಸಾಕಿಂದ ದಾಸ್ ಅಡ್ರೆಸ್ ತಿಳ್ಕೊಂಡು ಲೈಬ್ರರಿಗೆ ಹೋಗಿದ್ದಾಗ ಅಲ್ಲಿಗೆ ಪ್ರಿನ್ಸ್ ವಾಲಿದ್ ಕೂಡ ಬಂದಿರ್ತಾನೆ. ಅವನು ಕುರುಪ್ನ ಹುಡುಕ್ತಾ ಇರೋದು ಕುರುಪ್ ಮಾಡಿರೋ ಸ್ಕ್ಯಾಮ್ ಎಲ್ಲ ದಾಸ್ಗೆ ಗೊತ್ತಾಗಿ ಅವನ ಇಂಡಿಯಾದಲ್ಲಿ ಜೈಲ್ಗೆ ಹಾಕೋಕ್ಕಿಂತ ವಾಲಿದ್ ಕೈಲಿ ಕುರುಪ್ ಸಾಯೋದೇ ಹೆಚ್ಚು ಅಂತ ದಾಸ್ ಅನ್ಕೋತಾನೆ. ದಾಸ್ ವಾಲಿದ್ಗೆ ಕುರುಪ್ ನಿನ್ನ ಕೈಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ. ಕುರುಪ್ ಹೇಗಿದ್ರು ದಾಸ್ನ ಫಾಲೋ ಮಾಡ್ತಾನೆ ಅಂತ ದಾಸ್ಗೆ ಗೊತ್ತಾಗಿ ಶಿಪ್ ಹತ್ರ ಹೋಗ್ತಾನೆ. ಕುರುಪ್ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಶಿಪ್ ಒಳಗೆ ಹೋಗ್ತಾನೆ. ದಾಸ್ಗೆ ಕುರುಪ್ ಆ ಶಿಪ್ಗೆ ಹೇಗಾದರೂ ಬಂದೇ ಬರ್ತಾನೆ ಅಂತ ಗೊತ್ತಿದ್ರು ಶಿಪ್ನ ಪೂರ್ತಿ ಚೆಕ್ ಮಾಡೋದೇ ಇಲ್ಲ. ಯಾವಾಗ ದಾಸ್ಗೆ ವ್ಯಾನ್ ಡ್ರೈವರ್ ಕಾಣಿಸ್ತಿಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಕುರುಪ್ ಶಿಪ್ಪಲ್ಲಿ ಇದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಅದನ್ನ ವಾಲಿದ್ಗೆ ಕಾಲ್ ಮಾಡಿ ಹೇಳ್ತಾನೆ. ಕಡೆಗೆ ಕುರುಪ್ ಪೊಲೀಸಿಂದ ತಪ್ಪಿಸ್ಕೊಂಡು ವಾಲಿದ್ ಕೈಲಿ ಸಿಕ್ಕಾಕೊಳ್ತಾನೆ. ಇದನ್ನೆಲ್ಲ ಪ್ರೆಸೆಂಟಲ್ಲಿ ಓದ್ತಾ ಇದ್ದ ಪೊಲೀಸ್ಗೆ ಯಪ್ಪ ಏನು ಸ್ಟೋರಿ ಗುರು ಅನಿಸುತ್ತೆ. ಅಷ್ಟರಲ್ಲಿ ದಾಸ್ ರಿಟೈರ್ಮೆಂಟ್ ಫಂಕ್ಷನ್ ಮುಗಿದು ಮತ್ತೆ ಕ್ಯಾಬಿನ್ಗೆ ಬರ್ತಾ ಇರ್ತಾನೆ. ಈ ಕತೆ ಓದಿದ್ದ ಪೊಲೀಸ್ ದಾಸ್ನ ಇಂಟೆಲಿಜೆನ್ಸ್ನ ಮೆಚ್ಚಿ ದಾಸ್ಗೆ ಅವನು ಓದ್ತಿದ್ದ ಡೈರಿ ಕೊಟ್ಟು ಸಲ್ಯೂಟ್ ಮಾಡ್ತಾನೆ. ಆದರೆ ಇವರಿಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಅದು ಕುರುಪ್ ಇನ್ನೂ ಸತ್ತಿಲ್ಲ, ಬದುಕೆ ಇದ್ದಾನೆ ಅಂತ. ಮೊದಲನೇ ಸೀನಲ್ಲಿ ಆ ಪೊಲೀಸ್ ಬಂದು ದಾಸ್ಗೆ ಒಬ್ಬ ಕ್ರಿಮಿನಲ್ ಸಮುದ್ರ ಮಾರ್ಗದಲ್ಲಿ ಬರ್ತಿದ್ದಾನೆ ಅಂತ ಹೇಳಿರ್ತಾನಲ್ಲ, ಅದು ಕುರುಪ್ ಬಗ್ಗೆನೇ. ಕುರುಪ್ ಸತ್ತೋಗಿದ್ದಾನೆ ಅಂತ ತಿಳಿದಿದ್ದ ದಾಸ್ ನಾನು 30 ವರ್ಷ ಆ ಕೇಸ್ ಫಾಲೋ ಮಾಡಿದ್ದೀನಿ, ಇನ್ಮೇಲೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಿರ್ತಾನೆ. ಯಾಕಂದರೆ ದಾಸ್ಗೆ ಮಾತ್ರ ಕುರುಪ್ ಸತ್ತಿದ್ದಾನೆ ಅಂತ ಗೊತ್ತಿರುತ್ತೆ. ಇಡೀ ದೇಶ ಇನ್ನು ಕುರುಪ್ ಬದುಕಿದ್ದಾನೆ ಅಂತಲೇ ಅಂದ್ಕೊಂಡಿರ್ತಾರೆ. ಇವಾಗ ಕತೆ ಓದಿದ ಪೊಲೀಸ್ಗೂ ಕೂಡ ಕುರುಪ್ ಸತ್ತೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದರೆ ಇನ್ನೊಂದು ಕಡೆ ಇನ್ನೊಬ್ಬ ಪೊಲೀಸ್ ಆ ಸಮುದ್ರ ಮಾರ್ಗದಲ್ಲಿ ಬರ್ತಿರೋ ಕ್ರಿಮಿನಲ್ ಡೀಟೇಲ್ಸ್ ತೆಗೆದಾಗ ಅದರಲ್ಲಿ ಕುರುಪ್ ಫೋಟೋ ಮತ್ತು ಅಲೆಕ್ಸಾಂಡರ್ ಅನ್ನೋ ಹೆಸರು ಇರುತ್ತೆ. ಅಂದರೆ ಕುರುಪ್ ಇನ್ನೂ ಸತ್ತಿಲ್ಲ, ಹೇಗೋ ವಾಲಿದಿಂದ ಎಸ್ಕೇಪ್ ಆಗಿ ಅಲೆಕ್ಸಾಂಡರ್ ಅನ್ನೋ ಹೆಸರಲ್ಲಿ ಬದುಕ್ತಿದ್ದಾನೆ ಅಂತ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೋಸ್ಟ್ಲಿ ಮುಂದೆ ಯಾವಾಗಲಾದರೂ ಕುರುಪ್ ಹೇಗೆ ವಾಲಿದಿಂದ ಎಸ್ಕೇಪ್ ಆದ, ಅಲೆಕ್ಸಾಂಡರ್ ಆದಮೇಲೆ ಏನೆಲ್ಲ ಮಾಡ್ದ, ಮತ್ತು ಸಮುದ್ರ ಮಾರ್ಗದಲ್ಲಿ ಇಂಡಿಯಾಗೆ ಯಾಕೆ ಬರ್ತಿದ್ದಾನೆ ಅಂತ ಇನ್ನೊಂದು ಮೂವಿಯಲ್ಲಿ ಹೇಳ್ಬೋದು. ಆದರೆ ದುಲ್ಕರ್ ಇವಾಗಿರೋ ರೇಂಜ್ಗೆ ಮತ್ತೆ ಈ ರೀತಿ ಮೂವಿ ಮಾಡೋದು ಡೌಟೇ. ಯಾಕಂದರೆ ಈ ಮೂವಿ ರಿಲೀಸ್ ಆದಾಗ ಇದಕ್ಕೆ ಅಷ್ಟು ಒಳ್ಳೆ ಹೆಸರು ಬಂದಿರಲಿಲ್ಲ. ಆದರೆ ನನಗನ್ಸಿದ ಪ್ರಕಾರ ಈ ಮೂವಿ ಚೆನ್ನಾಗೇ ಇದೆ. ಟ್ವಿಸ್ಟ್ಗಳು ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಸಖತ್ತಾಗಿವೆ. ಇಂಟೆಲಿಜೆಂಟ್ ರೈಟಿಂಗ್ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ. ಇದು ಮೂವಿ ನೋಡಿ ನನಗನ್ಸಿದ್ದು. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅದು ಕಂಟೆಂಟ್ ಇಷ್ಟ ಆಗಿದರೆ ಮಾತ್ರ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಜೈ ಕರ್ನಾಟಕ.